ರಕ್ಷಿತಾ ಕ್ವಾಟ್ಲೆ ಕಿಚನಲ್ಲಿ ಇರೋದ್ರಿಂದ ಅದನ್ನು ತುಂಬ ಜನ ನೋಡ್ತಿದ್ದಾರೆ. ಯಾಕಂದರೆ ಶನಿವಾರ ಎಪಿಸೋಡು ರಕ್ಷಿತಾ ಇದ್ದಾಳೆ ಅಂತಲೇ ತುಂಬ ಜನ ನೋಡ್ತಾರೆ. ಆದರೆ ರಕ್ಷಿತಾನೇ ಅದರಲ್ಲಿ ಇಲ್ಲ ಅಂದರೆ ತುಂಬ ಜನಕ್ಕೆ ಬೇಸರ ಆಗುತ್ತೆ. ಯಾಕಂದರೆ ರಕ್ಷಿತಾ ಕೋಪ ಮಾಡಿಕೊಂಡು ಗಲಾಟೆ ಮಾಡಿಕೊಂಡು ನಾನು ಮಾಡಲ್ಲ ಅಂತ ಹೋಗ್ತಿದ್ದಾಳೆ. ಕ್ವಾಟ್ಲೆ ಕಿಚನ್ ಅಂದರೆ ಹೆಸರಲ್ಲೇ ಇರೋ ಥರ ಆ ಕಿಚನಲ್ಲಿ ಕ್ವಾಟ್ಲೆಗಳಿದ್ದಾರೆ. ಯಾರು ಅಡುಗೆ ಚೆನ್ನಾಗಿ ಮಾಡ್ಕೊಂಬರ್ತಾರೋ ಅವ್ರನ್ನ ವಿನ್ನರಾಗಿ ಮಾಡ್ತಾರೆ. ಆದರೆ ಇವರು ಅಡುಗೆ ಮಾಡೋದು ಕಷ್ಟ ಆಗಲಿ ಅಂತ ಕ್ವಾಟ್ಲೆಗಳನ್ನ ಇಟ್ಟಿದ್ದಾರೆ. ಅದನ್ನೆಲ್ಲ ಸಹಿಸ್ಕೊಂಡು ಇವರು ಅಡುಗೆ ಮಾಡಬೇಕು. ಯಾಕಂದರೆ ಕೆಲವೊಂದು ಪದಾರ್ಥಗಳನ್ನ ತೊಗೊಂಬ ಅಂದರೆ ಅವರು ಎಷ್ಟು ಆಟ ಆಡಿಸ್ತಾರೆ ಅಂತ ನಾವೆಲ್ಲ ನೋಡಿದ್ದೀವಿ. ಮತ್ತು ಎಷ್ಟು ಕ್ವಾಟ್ಲೆ ಕೊಡ್ತಾರೆ ಅಂತಲೂ ನಮಗೆ ಗೊತ್ತು. ಇವನ್ನೆಲ್ಲ ಸಹಿಸ್ಕೊಂಡು ಅಲ್ಲಿ ಅಡುಗೆ ಚೆನ್ನಾಗಿ ಮಾಡಬೇಕು. ಅದೇ ಟಾಸ್ಕು. ನಾನು ನಿಮಗೆ ಮೊದಲೇ ಹೇಳಿದ್ದೆ, ರಕ್ಷಿತಾ ಇದಕ್ಕೆ ಬಂದರೆ ಅವಳು ಇದನ್ನೆಲ್ಲ ಸಹಿಸ್ಕೊತಾಳ, ಯಾವ ರೀತಿ ಮಾಡ್ತಾಳೆ ಅಂತ. ಯಾಕಂದರೆ ಅವಳನ್ನ ಬಿಗ್ ಬಾಸಿಂದ ನೋಡ್ಕೊಂಡು ಬರ್ತಾನೇ ಇದ್ದೀವಿ. ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರ ಜೊತೆನೂ ಜಗಳ ಆಡಿದ್ದಾಳೆ. ಇವಳು ವಯಸ್ಸಲ್ಲಿ ಚಿಕ್ಕವಳಿದ್ರೇನು ಇವಳಿಗಿಂತ ದೊಡ್ಡವ್ರ ಜೊತೆಯಲ್ಲಿ ಪೈಪೋಟಿ ಕೊಟ್ಕೊಂಡು ಬಂದಿದ್ದಾಳೆ. ರಕ್ಷಿತಾ ಜಗಳಕ್ಕೆ ನಿಂತರೆ ಯಾವ ರೀತಿ ಜಗಳ ಮಾಡ್ತಾಳೆ ಅಂತ ಇದನ್ನೆಲ್ಲ ಚೆನ್ನಾಗಿ ನೋಡಿದ್ದೀವಿ. ಯಾಕಂದರೆ ರಕ್ಷಿತಾ ಯಾವ ರೀತಿ ಅಂದರೆ ಅವಳು ಖುಷಿಯಾದರೆ ಅಷ್ಟೇ ಸಂಭ್ರಮ ಪಡ್ತಾಳೆ, ನೋವಾದರೆ ಅಷ್ಟೇ ಅಳ್ತಾಳೆ. ಜಗಳಕ್ಕೆ ನಿಂತ್ಕೊಂಡ್ರೆ ಅವಳು ಅಷ್ಟೇ ಜೋರಾಗಿ ಜಗಳ ಮಾಡ್ತಾಳೆ. ಮತ್ತು ಅವಳು ಯಾರನ್ನಾದರೂ ಒಬ್ಬರನ್ನ ಇಷ್ಟಪಟ್ಟಳು ಅಂದರೆ ಅವ್ರನ್ನ ಎಲ್ಲೂ ಬಿಟ್ಕೊಡಲ್ಲ. ಇವಳ ಜೊತೆಯಲ್ಲೇ ಇರಬೇಕು ಅನ್ನೋ ಒಂದು ಸ್ವಾರ್ಥ ಇರುತ್ತೆ. ಬೇರೆಯವ್ರ ಜೊತೆಲಿ ಮಾತಾಡಿದ್ರೆ ಅದನ್ನು ಸಹಿಸಲ್ಲ. ಇದನ್ನೆಲ್ಲ ನಾವು ಬಿಗ್ ಬಾಸ್ ಮನೇಲಿ ನೋಡ್ಕೊಂಬಂದಿದ್ದೀವಿ. ಇದೆಲ್ಲ ನೋಡ್ತಾ ಇರೋ ರಕ್ಷಿತಾ ಯಾವ ರೀತಿ ಅಂತ ಚೆನ್ನಾಗಿ ಅರ್ಥ ಆಗುತ್ತೆ. ಆದರೆ ರಕ್ಷಿತಾ ಈಗ ಕ್ವಾಟ್ಲೆ ಕಿಚನ್ಗೆ ಬಂದಿದ್ದಾಳೆ. ಇದು ಬಿಗ್ ಬಾಸ್ ಅಲ್ಲ. ಬಿಗ್ ಬಾಸ್ ಥರ ಇಲ್ಲಿ ಪೈಪೋಟಿ ಮಾಡೋ ಅಂಥದ್ದು ಏನೂ ಇಲ್ಲ. ಇಲ್ಲೇನಿದ್ರು ಅಡುಗೆ ಮಾಡಬೇಕು, ಖುಷಿ ಪಡಬೇಕು, ಜನಗಳಿಗೆ ಮನೋರಂಜನೆ ಕೊಡಬೇಕು. ಯಾಕಂದರೆ ಆ ಮನೇಲಿ ಕ್ವಾಟ್ಲೆಗಳಿಗೆ ಕ್ವಾಟ್ಲೆ ಕೊಡೋ ಅಂಥ ಕುಕ್ಕಿದ್ದಾರೆ. ಈ ಸತಿ ರಕ್ಷಿತಾಗೆ ವಾಣಿ ಪಾರ್ಟ್ನರ್ ಆಗಿದ್ದಾರೆ. ನಮಗೆಲ್ಲ ಗೊತ್ತಿದ್ದಂಗೆ ಮೊದಲಿಂದ ರಕ್ಷಿತಾಗೆ ಸೂರಜೇ ಪಾರ್ಟ್ನರ್ ಆಗಿದ್ದು. ಮತ್ತು ಪ್ರಶಾಂತ್ ಒಂದು ಸಲ ಪಾರ್ಟ್ನರ್ ಆಗಿದ್ದ ಅಷ್ಟೇ. ಇನ್ನು ರಕ್ಷಿತಾನ ಕೇಳಿದ್ರೆ ನಿನಗೆ ಯಾರು ಪಾರ್ಟ್ನರ್ ಆಗಬೇಕು ಅಂದರೆ ಸೂರಜೇ ಪಾರ್ಟ್ನರ್ ಆಗಬೇಕು ಅಂತ ಹೇಳ್ತಾಳೆ. ಎಲ್ರಿಗೂ ಒಂದು ಅನುಮಾನ ಇತ್ತು, ಯಾಕೆ ರಕ್ಷಿತಾಗೆ ಸೂರಜೇ ಪಾರ್ಟ್ನರ್ ಆಗಿದ್ದಾನೆ ಅಂತ. ಯಾಕಂದರೆ ರಕ್ಷಿತಾ ಹೇಳ್ತಿದ್ದಿದ್ದು ಅದೇ, ಇಲ್ಲಿ ಆಗ್ತಾ ಇದ್ದಿದ್ದು ಅದೇ. ಆದರೆ ಈ ಸತಿ ವಾಣಿ ಪಾರ್ಟ್ನರ್ ಆಗಿರೋದ್ರಿಂದ ಆ ರಕ್ಷಿತಾಗೆ ಅಷ್ಟು ಅಡ್ಜಸ್ಟ್ ಆಗ್ತಾ ಇಲ್ಲ ಅಂತ ಅನಿಸತ್ತೆ. ಅಲ್ಲಿರೋರೆಲ್ಲ ಬಂದು ರಕ್ಷಿತಾಗೆ ಏನು ಮಾಡ್ತಿದ್ಯಾ ಅಂತ ಕೇಳ್ತಿದ್ದಾರೆ. ಇವ್ರ ಜೊತೆ ಜಡ್ಜು ಕೌಶಿಕ್ ಕೂಡ ಇದ್ದಾರೆ. ಅವರು ತಮಾಷೆ ಮಾಡ್ತಿದ್ದಾರೆ. ನನಗೆ ಗೊತ್ತಿಲ್ಲ, ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ದಾಳೆ. ಇನ್ನು ಇದೇ ಥರ ಅಲ್ಲಿ ಮೊಸರು ಕೊಡು ಇನ್ನು ಏನೇನೋ ಕೇಳ್ತಿದ್ದಾಳೆ. ಅದಕ್ಕೂ ಸ್ವಲ್ಪ ತಮಾಷೆ ಎಲ್ಲ ನಡೀತಿದೆ. ಈ ಮಧ್ಯದಲ್ಲಿ ತಾಂಡವನ ತಾಂಡವ್ ಅಂತ ಹೇಳ್ತಿದ್ದಾಳೆ. ಅದಕ್ಕೆ ತಾಂಡವ್ ನನ್ನೇ ತಾಂಡವ್ ಅಂತ ಹೇಳ್ತೀಯ ಅಂದ್ಬಿಟ್ಟು ಅಲ್ಲೇನೋ ತೊಗೊಂಡು ಹೋಗ್ತಿದ್ದಾನೆ. ರಕ್ಷಿತಾ ಕೋಪ ಮಾಡಿಕೊಂಡು ತಾಂಡವ್ ಮಾಡಿರೋ ಅಡುಗೆನ ಕೆಳಗಡೆ ಚೆಲ್ಲಿದ್ದಾಳೆ. ಇದನ್ನು ಅಲ್ಲಿರೋರೆಲ್ಲ ನೋಡಿ ಆಶ್ಚರ್ಯದಿಂದ ನೋಡ್ತಿದ್ದಾರೆ. ಈ ರೀತಿ ಆದಮೇಲೆ ನಾನು ಮಾಡಲ್ಲ ಬೇಡ ಅಂದ್ಬಿಟ್ಟು ಕೋಪ ಮಾಡ್ಕೊಂಡು ಹೋಗ್ತಿದ್ದಾಳೆ. ಅಲ್ಲಿರೋರೆಲ್ಲ ತಡೆಯೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಮತ್ತು ತಾಂಡವ್ ತಡೆಯೋದಕ್ಕೆ ಪ್ರಯತ್ನ ಪಡ್ತಿದ್ದಾನೆ. ಇದನ್ನು ನೋಡಿ ನನಗೇನು ಅನ್ನಿಸ್ತು ಅಂದರೆ ಇವಳು ಏನಾದರೂ ಮಾಡೋವಾಗ ಅವರು ಯಾವ ರೀತಿ ಸಹಿಸ್ಕೊಳ್ತಾರೋ ಅದೇ ರೀತಿ ಇವಳು ಸಹಿಸ್ಕೊಬೇಕು. ಈಗ ತಾಂಡವ್ನ ತಾಂಡವ್ ಅಂತ ಅಂದ್ಲು. ಅದಕ್ಕೆ ಅವ್ರ ಸಾಮಗ್ರಿ ಏನೋ ಎತ್ಕೊಂಬಂದ. ಗೊತ್ತಿದ್ದೋ ಗೊತ್ತಿಲ್ಲದೇನೋ ಒಂದು ತಪ್ಪಿದೆ. ಅದಾದಮೇಲೆ ಇವಳು ಬಂದು ಆ ಸಾಮಗ್ರಿನ ಚೆಲ್ಲಿದ್ಲು. ಇವಳ್ದು ತಪ್ಪಿದೆ. ತಾಂಡವ್ ಯಾವ ರೀತಿ ಸುಮ್ಮನೆ ಇದ್ದಾನೋ ರಕ್ಷಿತಾನೂ ಅದೇ ರೀತಿ ಸುಮ್ಮನೆ ಆಗ್ಬಿಡ್ಬೇಕು. ಅದನ್ನು ಅಲ್ಕೆ ಬಿಟ್ಟಾಕ್ಬಿಡ್ಬೇಕು. ಅವನು ತಮಾಷೆ ಮಾಡೋಕ್ಕೆ ಹೋದ, ಇವಳು ಅದನ್ನು ಸೀರಿಯಸ್ಸಾಗಿ ತೊಗೊಂಡ್ಳು. ಆದರೆ ರಕ್ಷಿತಾ ಕೋಪ ಮಾಡ್ಕೊಂಡು ಹೋಗ್ತಿದ್ದಾಳೆ. ಯಾರು ಇವಳಿಗೆ ಮನವೊಲಿಸಿ ಕರ್ಕೊಂಬರ್ತಾರೋ ನೋಡೋಣ. ಈಗ ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಮುಂದೆ ಏನೇನು ನಡೆಯುತ್ತೆ ಅದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.